ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ವಿಡಿಯೋದ ವಿಶೇಷತೆ ಏನಂದರೆ, ಭಾಳ ದಿನದ ನಂತರ ಮನೆಯಲ್ಲಿ ಬೆಣ್ಣೆ ಕಾಯಿಸ್ತಾ ಇದ್ದೀನಿ, ತುಪ್ಪ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ವಿಡಿಯೋನ ನಿಮ್ಮ ಜೋಡಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಣ್ಣೆ ಇಲ್ಲೇ ಹಳ್ಳಿಯಿಂದ ಬೆಣ್ಣೆ ತಂದು ಕೊಟ್ಟಿದ್ದರು, ಹಾಗಾಗಿ ಮನೆಯಲ್ಲೇ ಕಾಸೋಣ ಅಂತ ಕಾಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ತುಪ್ಪ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಬೆಣ್ಣೆನ ಕಾಸಕ್ಕೆ ಇಟ್ಟಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ ನಾನು ಆಗಲೇ ಆಲ್ರೆಡಿ ಫ್ರಿಜ್ನಾಗ ನಿನ್ನೆ. ಇವತ್ತು ಅದನ್ನು ಕಾಸಕ್ಕೆ ಇಟ್ಟಿದ್ದೀನಿ, ಹಂಗಾಗಿ ಗಟ್ಟಿಯಾಗಿದೆ. ಅದೆಲ್ಲ ಚೆನ್ನಾಗಿ ಕರಗಲಿ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಕರಗ್ತಾ ಇದೆ. ಈಗ ಇದಕ್ಕೆ ಹಾಕೋಕ್ಕೆ ಏನು ತೊಗೊತಿದ್ದೀನಿ ಅಂದರೆ, ಸ್ವಲ್ಪ ಒಂದು ಸ್ಪೂನಷ್ಟು ನೀರು, ಆಮೇಲೆ ಇದಕ್ಕೆ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು, ಆಮೇಲೆ ವಿಳೆದೆಲೆ. ಕೆಲವರು ಏನೇನೋ ಹಾಕ್ತಾರೆ ಅದಕ್ಕೆ, ಏಲಕ್ಕಿ ಅಂತೆ, ಲವಂಗ ಅಂತೆ, ಕರಿಬೇವು ಅದೆಲ್ಲ ಹಾಕ್ತಾರೆ. ಇಷ್ಟೆಲ್ಲ ಹಾಕೋಂಥ ಅವಶ್ಯಕತೆಯೇ ಇಲ್ಲ. ಬರೀ ಉಪ್ಪಿನ ನೀರಲ್ಲಿ ವಿಳೆದೆಲೆನ ಎದ್ದು ಹಾಕಿಬಿಟ್ರೆ ತುಂಬ ಟೇಸ್ಟಿಯಾಗಿರ್ತೈತಿ ತುಪ್ಪ. ಅದನ್ನೆಲ್ಲ ಹಾಕೋದ್ರಿಂದ ಒಂದು ಕೆಲವನ್ನ ಸ್ವೀಟ್ನೇ ತಿನ್ನೋಕ್ಕಾಗಲ್ಲ, ಕೆಲವನ್ನ ಖಾರದ ಐಟಮ್ಸ್ನ ತಿನ್ನೋಕ್ಕಾಗಲ್ಲ. ಈ ಥರ ಬರೀ ವಿಳೆದೆಲೆ ಹಾಕೋದ್ರಿಂದ ಸ್ವೀಟ್ ಅಡುಗೆಗೂ ಯೂಸ್ ಮಾಡ್ಬೋದು, ಖಾರದ ಅಡುಗೆಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರ್ತೈತಿ. ನಾ ಮಾಡೋ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತೈತಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ. ಈಗ ಕುದೀತಾ ಇದೆ ಬೆಣ್ಣೆ. ಅದೆಲ್ಲ ಇವೆಲ್ಲ ಐತೆಲ್ಲ ಬಬಲ್ಸ್ ಎಲ್ಲ ಹೋಗಬೇಕು, ಅಂದರೆ ಇವೆಲ್ಲ ಗುಳ್ಳಿಗಳೆಲ್ಲ ಹೋಗಬೇಕು. ಈ ಕುದಿಯೋದು ಸ್ಟಾಪ್ ಆಗಬೇಕು ಶಬ್ದ, ಆವಾಗ ಇದನ್ನು ಹಾಕಬೇಕು. ಅಂದರೆ ಚೆನ್ನಾಗಿ ಕರೆಕ್ಟ್ ಅದಕ್ಕೆ ಬಂದೈತಿ ಅಂತ ಅರ್ಥ. ಇದನ್ನು ಈ ಥರ 2 ಭಾಗ ಮಾಡಿ ಹಾಕ್ತೀನಿ, 2 ಹಾಕ್ತೀನಿ. ಒಂದೇ ಹಾಕಿದ್ರೆ ಹಾಕ್ಬೋದು. ನಾನು 2 ಯಾಕಂದರೆ ಇದನ್ನು ನನ್ನ ಮನೆಯಾಗ ತಿನ್ನೋಕೆ ಇಷ್ಟಪಡ್ತಾರೆ, ತುಪ್ಪದಲ್ಲಿ ಹಾಕಿಲ್ಲ ಅಂತ ವಿಳೆದೆಲೆನ. ಹಾಗಾಗಿ 2 ಹಾಕ್ತೀನಿ. ನನ್ನ ಮಗಳು ಬಂದು ತಿಂತಾಳೆ. ಸ್ವಲ್ಪ ಕೈ ಆಡಿಸ್ತೀನಿ, ಒಂದು ಸ್ಪೂನ್ ತೊಗೊಂಡು. ಬಿಸಿನಾಗ ಇಟ್ಟಿದ್ದೀನಲ್ಲ, ಹಂಗಾಗಿ ಗಟ್ಟಿಯಾಗಿದೆ. ನೋಡಿ, ಎಲ್ಲ ಕರಗಿದೆ ಚೆನ್ನಾಗಿ. ಈ ಅಂಗಡಿಯಲ್ಲಿ ತರೋಂಥ ತುಪ್ಪ ನಂಗೆ ಒಂದಿಷ್ಟು ಇಷ್ಟ ಆಗಲ್ಲ. ನಮ್ಮ ಮನೆಯವರು ತಿನ್ನಲ್ಲ, ನಾನು ತಿನ್ನಲ್ಲ, ಅದು ಒಟ್ಟು ಇಷ್ಟ ಆಗಲ್ಲ ನನಗೆ. ಈ ಥರ ನಾವು ಕೊಂಡ್ಕೊಂಡು ತಿನ್ನೋದು ತುಪ್ಪ ಇಷ್ಟಪಡೋದು. ಇಲ್ಲ ಮನೆಗಾರ ಕೆನೆ ತೆಗೆದು ಮಾಡ್ತೀನಿ, ಇಲ್ಲಾಂದ್ರೆ ಈ ಥರನಾರ ಯಾರನ್ನ ಹೈನ ಮಾಡಿರ್ತಾರಲ್ಲ ಅವ್ರ ಮನೆಯಲ್ಲಿ ಕೊಂಡ್ಕೊತೀವಿ. ಇದು ಕುದ್ದು ಈ ಕುದಿಯೋ ಸೌಂಡು ಕಮ್ಮಿ ಆಕ್ಯಂತ ಹೋಗ್ತೈತಿ. ಆವಾಗ ಅದು ತುಪ್ಪ ಆಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ನಾ ಮಾಡೋ ಅಂಥ ರೆಸಿಪಿಗಳು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಮಾಡ್ತಿದ್ದೀನಿ, ಇನ್ನೂ ಯಾವ ಥರ ವೀಡಿಯೋಸ್ ಕೊಡಬೇಕು, ಯಾವ ಥರ ಮಾಡಬೇಕು, ಸ್ವಲ್ಪ ನೀವು ಐಡಿಯಾ ಕೊಡಿ ಫ್ರೆಂಡ್ಸ್ ಎಲ್ಲ. ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೋಡಿ ಹೇಳಿ, ಕಮೆಂಟ್ ಮಾಡಿ ಈ ಥರ ಮಿಸ್ಟೇಕ್ ಆಗಿದೆ ಅಂತಂದೇಳಿ. ಈ ಥರ ನೀವು ಮಾಡ್ಬೋದಾಗಿತ್ತು ಅಂತಲೂ ಹೇಳಿ. ಎಲ್ಲ ಆದಷ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಸೌಂಡೆಲ್ಲ ಕಮ್ಮಿ ಆಗ್ತಾ ಇದೆ, ಕಲರು ಚೇಂಜ್ ಆಯಿತು.
ಅಂಗಡಿಯಲ್ಲಿ ತೊಗೊಳ್ಳೋಂಥ ತುಪ್ಪಕ್ಕೆ ಏನು ಹಾಕಿರೋದಿಲ್ಲ. ಈ ಥರ ಎಲ್ಲ ತುಪ್ಪಿನಲ್ಲಿ ಇದ್ದಿರೋಂಥ ವಿಳೆದಲ್ಲಿ ಅಥವಾ ಯಾವುದೇ ಏನು ಹಾಕಿರೋದಲ್ಲ, ಸುಮ್ಮನೆ ಹಂಗೆ ಕುದಿಸಿ ಮಾಡಿರ್ತಾರೆ. ಅದೇನು ಟೇಸ್ಟ್ ಅನ್ಸೋದೇ ಇಲ್ಲ. ಈ ಥರ ಮನೆಯಲ್ಲೇ ಮಾಡಿ ಅದೆಷ್ಟು ರುಚಿ ಅನ್ಸುತ್ತೆ ನೀವೇ ನೋಡಿ ತುಪ್ಪನ. ಸ್ವಲ್ಪ ಕುಟ್ಟ ತಕ್ಷಣ ಮಾಡಿದರೆ ಅದು ಬೇಗ ವಾಸನೆ ಬಂದಂಗೆ ಆಗ್ಬಿಡ್ಬೇಕು ತುಪ್ಪ. ಈ ಥರ ಎಲ್ಲ ಬಬಲ್ಸ್ ಹೋಗಿ ಸೌಂಡ್ ಎಲ್ಲ ಹೋಗಿ ಒಂದು ಸ್ವಲ್ಪ ಬ್ರೌನ್ ಬರಬೇಕು ತುಪ್ಪ, ಅಂದರೆ ಅದು ಕರೆಕ್ಟ್ ಆಗೈತೆ ಹದ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಎಲ್ಲ ಇದೆಲ್ಲ ಸೌಂಡ್ ನಿಂತ್ಕಂತು, ಶಬ್ದ ಏನು ಆಗ್ತಾಯಿಲ್ಲ. ಈಗ ಈ ಥರ ಎಲ್ಲ ಶಬ್ದ ಎಲ್ಲ ನಿಂತಾಗ ಇನ್ನು ಸ್ವಲ್ಪ ತಡ್ರಿ. ಈಗ ನೋಡಿರಿ ಇಲ್ಲೆಲ್ಲ ಕೆಂಪು ಬಂದೈತಿ, ನಿಮಗೆ ಕಾಣ್ತಿರ್ಬೋದು. ಸ್ವಲ್ಪ ಕೆಂಪು ಬ್ರೌನಿಷ್ ಆಗೈತಿ ತುಪ್ಪ. ಈ ಥರ ಇದ್ದಾಗ ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿ ಎಲೆನ ಹಾಕಿ ಮುಚ್ಚಿಬಿಡೋಣ. ಇಷ್ಟೇ, ತುಪ್ಪ ಆಯಿತು. ನೋಡಿ ಫ್ರೆಂಡ್ಸ್, ತುಪ್ಪ ಬೆಣ್ಣೆ ಕಾಸೋದು ಮುಗೀತು. ಈಗ ತುಪ್ಪ ಆಗಿದೆ. ಈ ಥರ ಮುಚ್ಚಿಟ್ಬಿಟ್ರೆ ತಣ್ಣಗಾದ್ಮೇಲೆ ಸೋಸಿ ತೆಗಿಬೇಕು. ದೇವ್ರಿಗೆ ಸ್ವಲ್ಪ ತೆಗೆದು ನಾವು ಊಟ ಮಾಡೋಕ್ಕೆ ಸ್ವಲ್ಪ ತಗೋಬೇಕು, ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ತಣ್ಣಗಾದ್ಮೇಲೆ ತೋರಿಸ್ತೀನಿ ಮತ್ತೊಮ್ಮೆ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ತುಪ್ಪ ತಣ್ಣಗಾಗಿದೆ. ತಣ್ಣಗಾಗಿರೋ ತುಪ್ಪನ ಈ ಒಂದು ದೇವರಿಗೆ ಡಬ್ಬಿಗೆ ಒಂದು ನಮಗೆ ಉಣ್ಣಕ್ಕಂತ ತೆಗಿತೀನಿ ಸೋಸಿ. ಈ ಥರ ಸ್ಟೀಲಿನ ಇರ್ತದಲ್ಲ ತಂತಿದು, ಅದರೊಳಗೆ ಸೋಸಬೇಕು. ಪ್ಲಾಸ್ಟಿಕ್ ಆದ್ರೆ ಮತ್ತೆ ಸುಟ್ಟು ಹೋಗ್ಬಿಡ್ತೈತಿ, ಸರಿಯಾಗಿ ಬರೋದಿಲ್ಲ ತುಪ್ಪ. ಈ ಥರ ಇದ್ರೊಳಗೆ ಸೋಸಬೇಕು. ಪೂಜೆಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಉಳ್ಕಿದ್ದು ನಮ್ಮದು ಊಟ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತ. ಒಂದು ಈಟು ಕಸರಿಲ್ಲ, ಒಂದಿಷ್ಟು ಇದಿಲ್ಲ, ಚೆನ್ನಾಗಿದೆ ತುಪ್ಪ. ಅರ್ಧ kg ತುಪ್ಪ ಇದು. ನೋಡಿ ಫ್ರೆಂಡ್ಸ್, ಈ ತುಪ್ಪ ಇದು ಮಾಡಿದ್ದೀನಿ. ಈ ಡಬ್ರಿ ಒಳಗೆ ನಾನು ಅನ್ನ ಹಾಕ್ಯಂಡು ಕಲ್ಸ್ಕೊಂಡು ಊಟ ಮಾಡ್ತೀನಿ. ತುಂಬ ಚೆನ್ನಾಗಿರ್ತೈತಿ. ಅನ್ನ, ತುಪ್ಪ, ಉಪ್ಪು ಹಾಕ್ಯಂಡು ಊಟ ಮಾಡಿದ್ರೆ ವೇಸ್ಟ್ ಮಾಡೋದು ಯಾಕೆ. ಈ ಎಲೆನ ನನ್ನ ಮಗಳು ಬಂದು ಈಗ ತಿಂತಾಳೆ, ತುಪ್ಪದ ಎಲೆ. ಅದರಲ್ಲಿ ಈಗ ಯಾವ ಅಂಶನೂ ವೇಸ್ಟ್ ಮಾಡೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಅರ್ಧ kg ಬೆಣ್ಣೆ ಒಳಗೆ ಇಷ್ಟು ತುಪ್ಪ ಆಗಿದೆ. ಇದು ದೇವ್ರಿಗೆ ತೆಗೆದಿದ್ದೀನಿ, ಇದು ನಮಗೆ ಊಟ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿದಂಥ ತುಪ್ಪದ ಬೆಣ್ಣೆ ಕಾಸುವ ವಿಧಾನ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.